ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಪೋಲಿಂಗ್ ಮುಗಿದಿದೆ. ಆದರೆ ಅದರ ಸುತ್ತ ಒಂದಷ್ಟು ಮಾಹಿತಿ ದೊಡ್ಡದಾಗಿ ಹರಿದಾಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಸೋಲಿನ ಸುಳಿವೇನಾದರೂ ಸಿಗ್ತಾ ಅನ್ನುವ ರೀತಿಯಲ್ಲಿ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದ್ದಾವೆ. ಯಾರು ಸೋಲ್ತಾರೆ ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ, ಸದ್ಯಕ್ಕೆ ಏನು ಸುದ್ದಿ ಹರಿದಾಡ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕಾಂಗ್ರೆಸ್ನ ಸಮರ್ಥ ಶಾಮನೂರು ಸೋಲ್ತಾರ, ಸ್ಫೋಟಕ ಸುಳಿವನ್ನು ಕೊಟ್ರ ಶಾಸಕ ರಿಜ್ವಾನ್ ಅರ್ಷದ್. ನಮಗೆಲ್ಲೋ ಒಂದ್ ಕಡೆ ಹಿನ್ನಡೆ ಆಗಿದೆ, ಅಭ್ಯರ್ಥಿ ಆಯ್ಕೆಯಲ್ಲಿ ಗೊಂದಲದಿಂದ ಹಿನ್ನಡೆ ಆಗಿದೆ. ಅಬ್ದುಲ್ ಜಬ್ಬರ್ ಸೇರಿದಂತೆ 4-5 ಹೆಸರು ಕಳಿಸಬೇಕಿತ್ತು. ಎಸ್ ಮಲ್ಲಿಕಾರ್ಜುನ್ಗೆ ಅಭ್ಯರ್ಥಿ ಆಯ್ಕೆ ಜವಾಬ್ದಾರಿ ನೀಡಬೇಕಿತ್ತು. ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನೋದು ನಮ್ಮ ಅಭಿಪ್ರಾಯ ಅನ್ನೋದನ್ನ ಸುದ್ದಿಗೋಷ್ಠಿಯಲ್ಲಿ ರಿಜ್ವಾನ್ ಅರ್ಷದ್ ಸ್ಫೋಟಕ ಮಾತುಗಳನ್ನಾಡೋ ಮೂಲಕ ಒಂದು ಹೊಸ ತಿರುವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸಮರ್ಥ ಶಾಮನೂರು, ಕಾಂಗ್ರೆಸ್ನ ಅಭ್ಯರ್ಥಿ, ಅಲ್ಲಿ ಕಣಕ್ಕಿಳಿದಿದ್ರು. ಈಗಾಗಲೇ ಮತದಾರರು ವೋಟ್ ಮಾಡಿದ್ದಾರೆ, ವೋಟರ್ಸ್ ಎಲ್ಲ ವೋಟ್ ಮಾಡಿದ್ದಾರೆ, ಪೋಲಿಂಗ್ ಮುಗ್ದಿದೆ. ಇವ್ರು ಹೇಳೋದು ನಿಜ ಸುಳ್ಳು ಅನ್ನೋ ಚರ್ಚೆ ಈಗಿಲ್ಲ. ಮೇ 4ಕ್ಕೆ ನಾವು ಕಾಯಲೇಬೇಕು. ಆದರೆ ಈ ಮೂಲಕ, ಈ ಸುದ್ದಿಯ ಮೂಲಕ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ತಮ್ಮ ತಮ್ಮ ಅಸಮಾಧಾನಗಳನ್ನು ಅದುಮಿಟ್ಕೊಂಡಿದ್ರು. ಈಗ ಅದು ಸ್ಫೋಟ ಆಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಅವ್ರು ಸುಳಿವು ಕೊಟ್ರಾ ಕೊಟ್ಟಿಲ್ವಾ, ದಟ್ ಇಸ್ ನಾಟ್ ದ ಮ್ಯಾಟರ್. ಆದರೆ ಯಾಕೋ ಅಷ್ಟು ಕಾನ್ಫಿಡೆಂಟ್ ಆಗಿ ಇಲ್ವಾ, ಆತ್ಮವಿಶ್ವಾಸದಲ್ಲಿ ಇಲ್ವಾ ಕಾಂಗ್ರೆಸ್ನವರು? ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ, ಮಿನಿಸ್ಟರ್ ಮಗ, MP ಮಗ ಸಮರ್ಥ ಶಾಮನೂರು ಕಣಕ್ಕಿಳಿದ್ರು. ಒಬ್ಬ ಯುವಕ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿ ಯುವಕರಿಗೆ ಇನ್ಸ್ಪೈರ್ ಆಗೋದಷ್ಟೇ ಅಲ್ಲ, ದೂರದೃಷ್ಟಿ ಇರುವಂಥ ನಾಯಕ ಅನ್ನುವ ಒಂದು ವಿಚಾರಧಾರೆ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇತ್ತು. ಹೀಗಿರುವಾಗ ಈ ಸುದ್ದಿ ನಿಜಕ್ಕೂ ಸ್ಫೋಟಕ ಸುದ್ದಿ. ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿರೋದಿರಬಹುದು, MLC ಸಲೀಂ ಅಹಮದ್ ಅವರ ಒಂದು ಮನೋಧೋರಣೆ ಇರಬಹುದು, ಜಮೀರ್ ಅಹಮದ್ ಅವರು ಕಣದಲ್ಲಿ ಜಾಸ್ತಿ ಹೊತ್ತು ಕಾಣಿಸಿಲ್ಲ, ಗೋ ಬ್ಯಾಕ್ ಖಾನ್ ಸಾಬ್ ಅಂತ ಅವರ ಅಭಿಮಾನಿಗಳು, ಜಮೀರ್ ಅಹಮದ್ ಖಾನ್ ಅವರ ಅಭಿಮಾನಿಗಳು ಅಲ್ಲಿ ಘೋಷಣೆ ಕೂಗಿ ಅವ್ರ ಮೇಲೆ ಏನು ಗೌರವ ಇದೆ ಅನ್ನೋದನ್ನ ತೋರಿಸಿದ್ರು. ಆದರೆ ಈಗ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಸಮರ್ಥ ಶಾಮನೂರು ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಈಗಾಗಲೇ ಒಂದು ಎಕ್ಸಾಮ್ ಬರೆದಂಥ ಒಂದು ರಿಲೀಫಲ್ಲಿರುವಾಗ ತಮ್ಮ ಪಕ್ಷದಲ್ಲಿ ಯಾವ ರೀತಿ ಭಿನ್ನಮತ ಇದೆ ಅನ್ನೋದಕ್ಕೆ ಪೂರಕವಾಗಿ ಈ ಸುದ್ದಿ ನಮಗೆ ಸಿಗ್ತಾ ಇದೆ.